ರಸಮ್ಗೆ ಮತ್ತು ಬೇಳೆ ಸಾಂಬಾರಿಗೆ ಸೂಪರ್ ಇರುವಂಥ ಪಲ್ಯ ರೆಸಿಪಿ ಕಂಡು ಸಿಂಪಲಾಗಿ ಅಂದರೆ ಸಿಂಪಲಾಗಿ ಮಾಡ್ಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಈ ಪಲ್ಯ ರೆಸಿಪಿ. ಏನಪ್ಪ ಪಲ್ಯ ಅಂದರೆ ಬೀಟ್ರೋಟ್ ಕ್ಯಾರೆಟ್ ಪಲ್ಯ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ರೆಸಿಪಿ ನೋಡೋಕೆ ಮುಂಚೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಕಳಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡಿ. ಈ ಸಿಂಪಲಾಗಿ ಮಾಡುವಂಥ ಕ್ಯಾರೆಟ್ ಬೀನ್ಸ್ ಪಲ್ಯ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಒಮ್ಮೆ ಮಾಡ್ಕೊಂಡ್ರಿ ಮತ್ತೆ ಇದೇ ಥರ ಮಾಡ್ಕೊತೀರಿ. ಅಷ್ಟು ಜೊತೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸಿಂಪಲ್ಲು ಹೆಲ್ದಿಯಾಗಿ ಮಾಡ್ಕೊಬೋದು. ಈ ಕ್ಯಾರೆಟ್ ಬೀನ್ಸ್ ಪಲ್ಯ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಮೊದಲಿಗೆ ನಿಮ್ಗೆ ಎಷ್ಟು ಕ್ಯಾರೆಟು ಎಷ್ಟು ಬೀನ್ಸ್ ಬೇಕು ಅಂತ ನೋಡಿ ಕಟ್ ಮಾಡ್ಕೊಳ್ಳಿ. ನೀವು ಆದಷ್ಟು ನೋಡಿ ಈ ಥರ ನೀವು ಸಣ್ಣದಾಗಿ ಹಚ್ಕೊಳ್ಳಿ. ಆಗ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ನೀವು ಸಣ್ಣದಾಗಿ ಬೇಕಾದರೂ ಹಚ್ಬೋದು, ಅದೇನು ಜಾಸ್ತಿ ಉದ್ದ ಹಚ್ಕೋಬೇಡಿ. ಈ ಥರ ಮೀಡಿಯಮ್ಮಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಬೀನ್ಸು ಮತ್ತು ಕ್ಯಾರೆಟು. ಈಗ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ವಿಸಿಲ್ ಬಿಟ್ಕೊಳ್ಳೋಣ. ಒಂದು ವಿಸಿಲ್ ಬಂದರೆ ಸಾಕು. ಒಂದು ವಿಸಿಲ್ ಬಂದಿದ ತಕ್ಷಣ ಕುಕ್ಕರ್ಲಿ ಒಂದು ವಿಸಿಲ್ ಬರೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಸ್ವಲ್ಪ ಕಾಯಿ ಮತ್ತು ಬಾಡಿಗೆ ಮೆಣಸು ಮತ್ತು ನಾವು ರೋಸ್ಟ್ ಮಾಡಿಟ್ಕೊಂಡು ಕಡಲೆ ಬೀಜ, ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಇದನ್ನು ತರಿಯಾಗಿ ಪೌಡರ್ ಮಾಡ್ಕೊಬೋದು. ಮೇನ್ ಇಂಗ್ರೀಡಿಯೆಂಟ್ಸ್ ಈ ಬೀನ್ಸು ಮತ್ತು ಕ್ಯಾರೆಟ್ ಪಲ್ಯಗೆ ಇದೇ ನಮಗೆ ರುಚಿ ಅನ್ನೋದು ಡಬಲ್ ಮಾಡುತ್ತೆ ಈ ಪಲ್ಯಗೆ. ಈಗ ನಾವು ನೋಡಿ ಒಂದು ವಿಸಿಲ್ ಬಿಟ್ಕೊಂಡು ಕುಕ್ಕರ್ ಕೂಲ್ ಆಗಿದೆ. ಈಗ ನಾವು ಅದನ್ನು ನೀರು ಸಪ್ರೇಟು ಮತ್ತು ಪಲ್ಯ ಸಪ್ರೇಟ್ ಮಾಡಿಕೊಂಡು ಮತ್ತು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದು ಮೆಣಸು. ನಿಮಗೆ ಒಂದು ಮೆಣಸು ಬೇಡ ಅಂದರೆ ಸ್ಕಿಪ್ ಮಾಡಿ. ನಾವು ಗ್ರೈಂಡ್ ಮಾಡ್ಕೊಂಡ್ರಲ್ಲ ಆ ಪೌಡರ್ ಜೊತೆ ನೀವು ಒಂದು ಮೆಣಸು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ಈಗ ನಾವು ಮೊದಲೇ ಮಾಡ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿರೋಂಥ ಕ್ಯಾರೆಟ್ ಬೀನ್ಸ್ ಪಲ್ಯನ ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾವು ಮೊದಲೇ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊಂಡು ಅದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರುತ್ತೆ ಬೀನ್ಸ್ ಕ್ಯಾರೆಟ್ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಕಂಡು ನಮ್ಮ ಪಲ್ಯ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಒಮ್ಮೆ ಮಾಡಿ ಮತ್ತೆ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ. ಯಾಕೆ ಲೇಟ್ ಮಾಡೋದು, ಇವತ್ತೇ ಟ್ರೈ ಮಾಡಿ. ಹಾಗೆ ಬಂದು ಅಂತ ಕಮೆಂಟ್ ಮಾಡೋದಿರುತ್ತೆ. ಇನ್ನಷ್ಟು ರೆಸಿಪಿಗೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈಗಂತೂ ಬಾಯ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.